ಸೊ ಒಂದು ಚೆನ್ನಾಗಿರೋ ಕ್ಲಾಶ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೆ. ಬಟ್ ಗೊತ್ತು ನಿಮಗೆ ಆ ವಿಡಿಯೋ ಬರಲ್ಲ. ಬಿಕಾಸ್ ನಿನ್ನೆ ಮೊನ್ನೆ ಅಲ್ಲ, ಒಂದು ದುರಂಧರ್ 2 ಟ್ರೈಲರ್ ಬಂತು. ಸೊ ಅವತ್ತೇ ರಿವ್ಯೂ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇದ್ದದನ್ನು. ಸೊ ಫ್ರೀ ಆಗಿದ್ದೆ. ಸೊ ಒಂದು ಕಡೆ ಹೋಗಿ ಬರೋಣ ಹಂಗೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ದುರಂಧರ್ ಸಿನಿಮಾದ ಸೀಕ್ವಲ್, ಎಲ್ಲರಿಗೂ ಗೊತ್ತು, ದ ರಿವೆಂಜ್. ಸೊ ಇಲ್ಲಿ ಹಮ್ಜಾ ಉಳ್ಕೊಂಡಿದ್ದಾನೆ, ಅವನ ಸ್ಟೋರಿ ಏನು, ಮುಂದೆ ಏನಾಗುತ್ತೆ, ಆಮೇಲೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಕೂಡ ಇಟ್ಟಿರೋದು ಟ್ರೈಲರಲ್ಲಿ ಗೊತ್ತಾಗುತ್ತೆ. ಸೊ ಮುಂದೆ ಏನಾಗುತ್ತೆ, ಯಾವ ಥರ ಮೆಸ್ಟಿಕ್ ಇನ್ನೂ ಕೂಡ ಇದೆ, ವಾರ್ ಏನಿದೆ ಅಂತ ನಾನು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೇನೋ. ನಾನು ದುರಂಧರ್ ಬಗ್ಗೆ ಸ್ವಲ್ಪ ಏನೋ ಅಂದರೆ ಈ ಬ್ರೇಕ್ ಡೌನು ರಿವ್ಯೂ ಆ ಥರ ನಾನು ತುಂಬ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಗೊತ್ತಾಗ್ಬಿಟ್ಟಿದೆ, ನಾನು ಏನು ಮಾಡಿದ್ರು ಅದ್ರದ್ದು ಉಲ್ಟಾನೇ ಇರುತ್ತೆ ಅದು. ಸೊ ಅದಕ್ಕೆ ಅದನ್ನು ಹೋಗಲ್ಲ. ಸ್ವಲ್ಪ ಟಾಕ್ಸಿಕ್ ಬಗ್ಗೆನೂ ಕೂಡ ಇಲ್ಲಿ ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಗೊತ್ತು, ದುರಂಧರ್ ಹಾಗೆ ಟಾಕ್ಸಿಕ್ 19th ಮಾರ್ಚ್ ಬರ್ತಾ ಇದ್ವು. ದ ಬಿಗ್ಗೆಸ್ಟ್ ಕ್ಲ್ಯಾಶ್ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಟಾಕ್ಸಿಕ್ ಮುಂದೆ ಹೋಗಿದೆ. ಸೊ ಸಮ್ ಇಶ್ಯೂಸ್ ಅವರು ಕೂಡ ಕಾರಣ ಹೇಳಿದ್ದಾರೆ. ಸೊ ವಾರ್ ನಡೀತಾ ಇದೆ. ಸೊ ಅದರಿಂದ ಎಲ್ಲ ಆಡಿಯನ್ಸ್ಗೂ ರೀಚ್ ಆಗಬೇಕಂತ ಈ ಸಿನಿಮಾ ಮಾಡಿದ್ದು. ಸೊ ಅಲ್ಲಿ ವಾರ್ ನಡೀತಾ ಇರೋದ್ರಿಂದ ಸೊ ನಮ್ಮ ಸಿನಿಮಾ ಅಷ್ಟು ರೀಚ್ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹಾಕಿದ್ದಾರೆ. ಸ್ವಲ್ಪ ಏನು 3 ತಿಂಗಳು ಮುಂದೆ ಹಾಕಿದ್ದಾರೆ. ಅದು ಬಿಟ್ಟರೆ ಟಾಕ್ಸಿಕ್ ಅಷ್ಟೇ ಅಂತಲ್ಲ, ಪೆದ್ದಿ ಇತ್ತು, ದಿ ಪ್ಯಾರಡೈಸ್ ಇತ್ತು, ಇವೆಲ್ಲ ಕೂಡ ಮುಂದೆ ಹೋಗಿವೆ ಬಿಕಾಸ್ ಆಫ್ ದುರಂಧರ್ ಅಂತ ಎಲ್ಲರೂ ಕೂಡ ಅಂತಾರೆ. ಸೊ ಆ ರೀತಿ ನೋಡಿದ್ರೆ ಅನ್ಬೋದು ಕೂಡ. ಬಿಕಾಸ್ ದಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ 2025 ಅದು ದುರಂಧರ್. ಯಾವ ಲೆವೆಲಿಗೆ ಕಲೆಕ್ಷನ್ ಮಾಡಿದ್ದದು ಸಿನಿಮಾ, ಯಾವ ಲೆವೆಲಿಗೆ ಹೈಪ್ ತಗೊಂಡು ಎದ್ದು ಅಂದರೆ ಪೀಕ್ ಕಲೆಕ್ಷನ್ಸ್ ಮಾಡಿದ್ದು ಕೂಡ ಕರ್ನಾಟಕದಲ್ಲೂ ಕೂಡ ಪೀಕ್ ಕಲೆಕ್ಷನ್ ಮಾಡಿದೆ ದುರಂಧರ್. ಸೊ ಸಖತ್ತಾರ ಒಂದು ಕಲೆಕ್ಷನ್ 1200 crore ದಾಟಿದೆ ಕೂಡ. ಅರ್ಧ ಆ ಹೈಪೇ ಈ ಸಿನಿಮಾಗೆ ಸ್ವಲ್ಪ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಯಾವುದೇ ಒಂದು ಸೀಕ್ವಲ್ ಸಿನಿಮಾಗೆ ಅದರ ಹಿಂದೆ ಆ ಸಿನಿಮಾನೇ ಬಿಗ್ಗೆಸ್ಟ್ ಪಾಸಿಟಿವ್. ಸಿನಿಮಾದವರು ಏನು ಪ್ರಮೋಷನ್ ಮಾಡ್ತಾ ಇಲ್ಲ, ಗೊತ್ತು ನಿಮಗೆ. ಜಸ್ಟ್ ಟ್ರೈಲರ್ಸ್ ಅಷ್ಟೇ, ಆಮೇಲೆ ಟೀಸರ್ ಅಷ್ಟೇ ಬಿಟ್ಟಿದ್ದಾರೆ. ಬಿಗ್ಗೆಸ್ಟ್ ಇವೆಂಟ್ಸ್ ಮಾಡ್ತಾ ಇಲ್ಲ, ಇಂಟರ್ವ್ಯೂಸ್ ಕೂಡ ಕೊಟ್ಟಿಲ್ಲ. ಬಿಕಾಸ್ ದ ಮೇನ್ ಪ್ರಮೋಷನ್ ಆಲ್ರೆಡಿ ಆಗಿದೆ. ಸೊ ಈಗ ಆಲ್ಮೋಸ್ಟ್ ಆಲ್ ಆಡಿಯನ್ಸ್ ರೀಚ್ ಆಗಿದೆ. ಆಮೇಲೆ ನೋಡ್ಬೇಕನ್ನೋ ಕಾತುರತೆ ಕಾಯ್ದಿದೆ. ಮೊನ್ನೆ ಬುಕ್ ಮೈ ಶೋಲ್ಲಿ ಹಂಗೆ ನೋಡ್ತಾ ಇದ್ದೆ. ಅಂದರೂ ಕೂಡ ಈ ಲೆವೆಲಿಗೆ ಇನ್ನೂ ತುಂಬ ಸಿನಿಮಾ ಇನ್ನೂ ತುಂಬ ದಿನ ಇದೆ ರಿಲೀಸ್ ಆಗೋದು. ಅಂದರೂ ಕೂಡ ಸಿನಿಮಾ ಟ್ರೆಂಡಿಂಗಲ್ಲಿ ಬರ್ತಾಯಿತ್ತು ಬುಕ್ ಮೈ ಶೋ ಅಲ್ಲಿ, ಅಂದರೆ ಟಿಕೆಟ್ಸ್ ಟ್ರೆಂಡಿಂಗ್. ಸೊ ಆ ರೇಂಜಿಗೆ ಹೈಪ್ ಕ್ರಿಯೇಟ್ ಆಗಿದೆ. ವಾಟ್ ಅಬೌಟ್ ಇವು ಸಿನಿಮಾಸ್ ಅಂದರೆ ಅವ್ರವ್ರದ್ದು ಇನ್ನೂ ಕೆಲಸ ಆಗಿಲ್ಲ. ಪೆದ್ದಿದ್ದು ಕೂಡ ಇನ್ನೂ ಬಾಕಿ ಇದೆ ಅಂತಂದರು. ಗೊತ್ತಿಲ್ಲ, ಹೆದರ್ಕೊಂಡ್ರ ಅಥವಾ ಇನ್ನೂ ಏನೋ ಬಾಕಿ ಇತ್ತಾ ಸಿನಿಮಾ ಅದಲ್ವಾ. ಬಟ್ ನಾನು ಆ ಒಂದು ಸಪ್ರೇಟ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ, ಟಾಕ್ಸಿಕ್ ವರ್ಸಸ್ ದುರಂಧರ್. ಎಲ್ಲ ಗಿಡ್ತು. ಟಾಕ್ಸಿಕ್ ಮುಂದೆ ಹೋದಾಗಲೂ ಕೂಡ ನಾನೊಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಆಗ್ತಾನೆ ಇಲ್ಲ ಗೈಸ್. ಎಕ್ಸ್ಪೆಷಲಿ ಇದು ದುರಂಧರ್ ಅದ್ರ ಬಗ್ಗೆ ಅಲ್ಲ, ನನ್ನ ಚಾನಲ್ ಬಗ್ಗೆನೇ ಮಾಡ್ತಾ ಇರೋದು. ತುಂಬ ಎಕ್ಸಾಮ್ಸ್ ಇತ್ತು. ಆಮೇಲೆ ಎಕ್ಸಾಮ್ಸ್ ಅಂದರೆ 5 ದಿನ ಎಕ್ಸಾಮ್ಸ್ ಇತ್ತು, ಬಟ್ ಉಳ್ಕಿದ ದಿನ ಎಲ್ಲ ಸ್ಟಡಿ ಇತ್ತು. ಸೊ ಅದರಿಂದ ಸ್ಟಡಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದರಿಂದ ಸ್ವಲ್ಪ ನನ್ನ ಚಾನಲ್ ತುಂಬ ಲೋ ಆಗಿದೆ. ಸೊ ಅದನ್ನು ಮತ್ತೆ ಅಪ್ಗ್ರೇಡ್ ಮಾಡಬೇಕು ಅಂದರೆ ಕಂಟಿನ್ಯೂಸ್ ವಿಡಿಯೋ ಬರಬೇಕು. ಸೊ ಬರುತ್ತೆ. ಸೊ ಜಸ್ಟ್ ಇದೊಂದು ದುರಂಧರ್ ಟಾಕ್ಸ್, ನಾಟ್ ಟ್ರೈಲರ್ ರಿವ್ಯೂ, ನಾಟ್ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹಂಗೆ ಮಾಡಿಕೊಂಡೆ. ಸೊ ಒಂದು ರೌಂಡ್ ಅಪ್ ಥರ. ಸೊ ನೋಡುವ ಗೈಸ್, ಮತ್ತೆ ಸಿಗುವ ಮತ್ತೊಂದು ವಿಡಿಯೋ ಜೊತೆ. ಸೈನಿಂಗ್ ಆಫ್ ಕಾರ್ತಿಕ್.